ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಈಸಿ ಆಗಿರುವಂಥ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ, ಆರಳೆ ದಾರನ ನಾಟ್ ಮಾಡಿಕೊಂಡು ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. 2 ಸಿಂಗಲ್ ಕ್ರೋಶ ಆಗಿದೆ. ಈಗ ನಾವು 5 ಚೈನ್ಸನ್ನು ಹಾಕೋಣ. 5 ಚೈನ್ಗಳನ್ನ ಹಾಕೋಬೇಕು. ನೋಡಿ, ಈ ರೀತಿ 5 ಚೈನನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಈಗ 3 ಚೈನನ್ನು ಹಾಕೋಣ. 3 ಚೈನ್ ಹಾಕ್ಕೊಂಡು ಇದನ್ನು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೋಬೇಕು. ಇದನ್ನು ಅಷ್ಟೇ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು. ನೋಡಿ, 5 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. 3 ಚೈನ್ ಮತ್ತು 3 ಚೈನ್ 2 ಸರಿ 3 ಚೈನ್ಸ್ ಆದಮೇಲೆ ಈಗ 6 ಚೈನ್ಸನ್ನು ಹಾಕ್ಕೋಬೇಕು. ಈ ರೀತಿ 6 ಚೈನ್ಸನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಒಳಗಡೆಗೆ ಈ ರೀತಿಯಾಗಿ 1-2 ಚೈನಷ್ಟು ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ಆರ್ಚ್ ಬರುತ್ತೆ, ಹಾಗಾಗಿ ಅದಾದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೋಬೇಕು. ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಸ್ಟಾರ್ಟಿಂಗಲ್ಲಿ 5 ಚೈನ್, 3 ಚೈನ್, 3 ಚೈನ್ ಮತ್ತು 6 ಚೈನ್ ಅದಾದಮೇಲೆ ಮತ್ತೆ 3 ಚೈನ್ಸನ್ನು ಹಾಕ್ಕೊಂಡು ಬಟ್ಟೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ಈ ರೀತಿ ತಿರುಗಿಸ್ಕೊಂಡು ಇಲ್ಲಿ 3 ಚೈನ್ ಏನಿರುತ್ತಲ್ಲ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಬಟ್ಟೆನ ಹಿಂದಕ್ಕೆ ತಿರುಗಿಸ್ಕೊಂಡು ಇಲ್ಲೇನು 3 ಚೈನ್ ಇದೆ ಅಲ್ವಾ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ಗೆ ನೋಡಿ ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಈಗ ಕ್ರೋಶ ಮೇಲೆ 2 ಸರಿ ದಾರ ತಗೋಬೇಕು. ಈ ರೀತಿಯಾಗಿ 2 ಸರಿ ದಾರ ತಗೊಂಡು ಇಲ್ಲಿ 6 ಚೈನ್ ಇದೆ ಅಲ್ವಾ, ಅದ್ರ ಒಳಗಡೆ ಹೋಗಿಬಿಟ್ಟು ಈ ರೀತಿ ದಾರಾನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆ 2 ಒಂದು ಮಾಡಿಕೊಂಡು ಕೊನೆಯಲ್ಲಿ ಈ 2 ಒಂದು ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ ನೋಡಿ, ಕ್ರೋಶ ಮೇಲೆ 2 ಸರಿ ದಾರ ತಗೋಬೇಕು. ಇದೇ 6 ಚೈನ್ ಒಳಗಡೆ ಹೋಗಿಬಿಟ್ಟು ಕ್ರೋಶ ಮೇಲೆ 4 ದಾರಗಳಿರುತ್ತಲ್ವ, ಅದನ್ನು ಫಸ್ಟ್ 2 ಮತ್ತೆ 2 ಕೊನೆಯಲ್ಲಿ 2 ಒಂದು ಮಾಡ್ಕೋಬೇಕು. ಅದೇ ರೀತಿ ನಾನಿಲ್ಲಿ ಟ್ರಿಬಲ್ ಕ್ರೋಶಗಳನ್ನ ಹಾಕ್ಕೊತೀನಿ. ನೀವು ಬೇಕಿದ್ರೆ ಡಬಲ್ ಕ್ರೋಶನೂ ಹಾಕ್ಕೋಬೋದು. ಟ್ರಿಬಲ್ ಕ್ರೋಶ ಬೇಡ ಅನ್ನೋದಾದರೆ ಡಬಲ್ ಕ್ರೋಶನೂ ಹಾಕ್ಕೋಬೋದು. ನೋಡಿ, ಕ್ರೋಶ ಮೇಲೆ 2 ಸರಿ ದಾರ ತೊಗೊಳೋದು, ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆ 2 ಕೊನೆಯಲ್ಲಿ 2 3 ಸರಿ 2 ಒಂದು ಮಾಡ್ಕೋಬೇಕು. ಅದೇ ರೀತಿ ನಾನಿಲ್ಲಿ 13 ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ನೋಡಿ, 13 ಟ್ರಿಬಲ್ ಕ್ರೋಶ ಆಗಿದೆ. ಈ 13 ಟ್ರಿಬಲ್ ಕ್ರೋಶ ಆದಮೇಲೆ ಇಲ್ಲೇನು 3 ಚೈನ್ ಇದೆ ಅಲ್ವಾ, ಅಲ್ಲಿಗೆ ಒಳಗಡೆಗೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಸಿಂಗಲ್ ಕ್ರೋಶ ಇದೆ ಅಲ್ಲ, ಅಲ್ಲೂ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 3 ಚೈನನ್ನು ಹಾಕೋಣ. ನೋಡಿ, 3 ಚೈನನ್ನು ಹಾಕ್ಕೊಂಡು ಇಲ್ಲೇನು ಸಿಂಗಲ್ ಕ್ರೋಶ ಇದೆಲ್ಲ 3 ಚೈನ್ ಆದಮೇಲೆ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶ ಮೇಲೇ. ಈ ರೀತಿ ಆದಮೇಲೆ ಸೀರೆನ ಮತ್ತೆ ಮುಂದಕ್ಕೆ ತಿರುಗಿಸ್ಕೋಬೇಕು. ಈ ರೀತಿ ತಿರುಗಿಸ್ಕೊಂಡಾದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಈ ರೀತಿ ಕ್ರಿಸ್ಟಲ್ಸನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ನಾರ್ಮಲ್ ಬೀಡನ್ನು ಹಾಕ್ಕೋಬೋದು. ಅದಾದಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ಕ್ರೋಶ ಮೇಲೆ 1 ಸರಿ ದಾರ ತಗೊಂಡು ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಫಸ್ಟು ಟ್ರಿಬಲ್ ಕ್ರೋಶದ ಮೇಲೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಮೇಲೇ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ ನೋಡಿ, ಡಬಲ್ ಕ್ರೋಶ ಆಗಿದೆ. ಟ್ರಿಬಲ್ ಕ್ರೋಶ ಫಸ್ಟ್ ಸ್ಟೆಪ್ಪಲ್ಲಿ ಮಾಡ್ಕೊಂಡ್ವಲ್ವ, ಈ ಸ್ಟೆಪ್ಪಲ್ಲಿ ನಾವೀಗ ಡಬಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ 2 ಚೈನನ್ನು ಹಾಕ್ಕೋಬೇಕು. 1 2 ಚೈನನ್ನು ಹಾಕ್ಕೊಂಡು ಇಲ್ಲೇನು ಕಾಣಿಸ್ತಾ ಇದೆ ನೋಡಿ, ಈ ಗ್ಯಾಪಲ್ಲಿ ಅದೇ ಕಂಬಕ್ಕೇ ಒಂದು ಈ ರೀತಿಯಾಗಿ ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ. ನೋಡಿ, ಸ್ಮಾಲ್ ಪಿಕಾಟ್ ಬರುತ್ತೆ ಈ ರೀತಿಯಾಗಿ. ಅದಾದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೊಂದು ಟ್ರಿಬಲ್ ಕ್ರೋಶದ ಗ್ಯಾಪ್ ಇರುತ್ತಲ್ಲ ಪಕ್ಕದಲ್ಲಿ ಕೆಳಗಡೆ, ಅಲ್ಲಿಗೆ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ 2 ಚೈನನ್ನು ಹಾಕ್ಕೊಳೋದು, ಅದೇ ಕಂಬಕ್ಕೇ
ಈ ರೀತಿಯಾಗಿ ಪಿಕಾಟ್ನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಪಿಕಾಟ್ನ ಮಾಡ್ಕೋಬೇಕು. ಅದೇ ರೀತಿ ಪ್ರತಿಯೊಂದು ಟ್ರಿಬಲ್ ಕ್ರೋಶದ ಗ್ಯಾಪಿಗೂ ನಾವು ಡಬಲ್ ಕ್ರೋಶ ಮಾಡಿಕೊಂಡು 2 ಚೈನನ್ನು ಹಾಕ್ಕೊಂಡು ಪಿಕಾಟ್ನ ಮಾಡ್ಕೋಬೇಕು. ನಾವು ಸಾಮಾನ್ಯವಾಗಿ 3 ಚೈನನ್ನು ಹಾಕ್ಕೊಂಡು ಪಿಕಾಟ್ನ ಮಾಡ್ಕೊತಾ ಇರ್ತೀವಲ್ವ, ಆದರೆ ಈ ಡಿಸೈನಲ್ಲಿ ನಾನು 2 ಚೈನ್ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. 3 ಚೈನ್ ಹಾಕಿದರೆ ಸ್ವಲ್ಪ ಅದು ಡಿಸೈನು ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ, ಬೆಂಡ್ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ 2 ಚೈನನ್ನು ಹಾಕ್ಕೊಂಡು ಪಿಕಾಟ್ನ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನಾನು ಪೂರ್ತಿ ಏನು ಆರ್ಚಲ್ಲಿದೆಲ್ಲ ಟ್ರಿಬಲ್ ಕ್ರೋಶಗಳು ಎಲ್ಲ ಕಂಬಕ್ಕೂ ಇದೇ ರೀತಿ ಡಬಲ್ ಕ್ರೋಶ ಹಾಕ್ಕೊಂಡು ಪಿಕಾಟ್ನ ಮಾಡ್ಕೊತೀನಿ. ಇನ್ನು ಕೊನೆಯಲ್ಲಿ ಮಾತ್ರ ನಾನು 13ನೇ ಟ್ರಿಬಲ್ ಕ್ರೋಶ ಇರುತ್ತಲ್ವ, ಅಲ್ಲಿ ಮಾತ್ರ ನಾನು ಡಬಲ್ ಕ್ರೋಶ ಅಷ್ಟೇ ಹಾಕ್ಕೊತೀನಿ. ನೋಡಿ ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಪ್ರತಿಯೊಂದು ಕಂಬಕ್ಕೂ ನಾವು ಈ ರೀತಿ ಡಬಲ್ ಕ್ರೋಶ ಪಿಕಾಟನ್ನು ಮಾಡ್ಕೋಬೇಕು. ಈ ಡಿಸೈನು ತುಂಬ ಈಸಿಯಾಗಿದೆ, ಬಿಗಿನರ್ಸು ಸಹ ಆರಾಮಾಗಿ ಟ್ರೈ ಮಾಡ್ಬೋದು. ತುಂಬ ಕಡಿಮೆ ಟೈಮಲ್ಲಿ ಒಂದು ಬ್ರೈಡಲ್ ಡಿಸೈನ್ನ ನಾವು ಟ್ರೈ ಮಾಡ್ಬೋದು. ನೋಡಿ ಡಬಲ್ ಕ್ರೋಶ ಆಗಿದೆ, 2 ಚೈನನ್ನು ಹಾಕ್ಕೊಂಡು ಪಿಕಾಟನ್ನು ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಕಂಪ್ಲೀಟ್ ಮಾಡ್ಕೊತೀನಿ. ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಏನೂ ಆಗೋದಿಲ್ಲ. ಎಲ್ಲ ಕಂಬದ ಮೇಲೂ ನಾವು ಡಬಲ್ ಕ್ರೋಶ ಪಿಕಾಟನ್ನು ಮಾಡ್ಕೋಬೇಕಾಗುತ್ತೆ ಅಷ್ಟೇ. ನೋಡಿ 12 ಟ್ರಿಬಲ್ ಕ್ರೋಶ ಆಗಿದೆ. ಡಬಲ್ ಕ್ರೋಶ ಪಿಕಾಟ ಆದಮೇಲೆ ಈ 13ನೇ ಕಂಬದ ಮೇಲೆ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿ ಏನಕ್ಕೆ ಪಿಕಾಟ್ ಮಾಡಬಾರ್ದು ಅಂದರೆ ಆ ಕಡೆಯಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಡಿಸೈನ್ ಅದು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. ಹಾಗಾಗಿ ಇಲ್ಲಿ ನಾವು ಪಿಕಾಟನ್ನು ಮಾಡಬಾರ್ದು. ಹಾಗೆ ಓನ್ಲಿ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನೋಡಿ ಡಬಲ್ ಕ್ರೋಶ ಆದಮೇಲೆ ಈಗ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬಾರ್ದು. ಬೀಡನ್ನು ಹಾಕ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಈಗ ನೋಡಿ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಇಲ್ಲೇನಿದೆ ಅಲ್ವಾ ಸಿಂಗಲ್ ಕ್ರೋಶ ಆರ್ಚಿಂದು ಒಂದು ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಅದರ ಬ್ಯಾಕ್ ಸೈಡಿಗೆ ಹೋಗ್ಬಿಟ್ಟು ಈ ರೀತಿಯಾಗಿ ದಾರಾನ ಎಳ್ಕೊಂಡು ಬರಬೇಕು. ಇಲ್ಲಿ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಆರ್ಚಿಗೆ ಅಲ್ಲಿ ಒಂದು 3 ಚೈನ್ ಬರುತ್ತಲ್ವ, ಅದನ್ನು ನಾವಿಲ್ಲಿ ಈ ರೀತಿ ಡಬಲ್ ಕ್ರೋಶ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಬರುತ್ತೆ ನೋಡಿ ಆರ್ಚದು. ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ, ಸ್ವಲ್ಪನೂ ಬೆಂಡ್ ಆಗೋದಿಲ್ಲ. ಈ ಕ್ರಿಸ್ಟಲ್ ಬದಲಿಗೆ ನೀವು ಮೀಡಿಯಮ್ ಸೈಜಿನ ಗೋಲ್ಡ್ ಬೀಡ್ ಬರುತ್ತಲ್ಲ, ಅದನ್ನು ಬೇಕಾದರೂ ಸಹ ನೀವು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ನೋಡಿ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 5 ಚೈನ್ಸನ್ನು ಹಾಕೊಳ್ಳೋಣ. ಈ 5 ಚೈನ್ ಎಲ್ಲಿ ಬರುತ್ತಲ್ವ ಅಲ್ಲಿ ನಮಗೆ ಕುಚ್ಚ ಬರುತ್ತೆ. ಈ ರೀತಿ 5 ಚೈನನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡಿಕೊಂಡೆ. ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ 2 ಸಾರಿ 3 ಚೈನ್ಸನ್ನು ಹಾಕೊಳ್ಳೋಣ. ಇದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. 6 ಚೈನ್ಸನ್ನು ಹಾಕೊಳ್ಳೋಣ. ಅದೇ ರೀತಿ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳೋದು. ಫಸ್ಟು 5 ಚೈನ್ 3 ಚೈನ್ 3 ಚೈನ್, ಅದಾದಮೇಲೆ 6 ಚೈನ್ಸನ್ನು ಹಾಕ್ಕೊಂಡು ಸ್ವಲ್ಪ ಒಳಗಡೆಗೆ ಸ್ವಲ್ಪ ಯು ಶೇಪಲ್ಲಿ ಬರೋ ರೀತಿಯಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೋಬೇಕು. ಈ ರೀತಿ 3 ಚೈನ್ಸನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ನೋಡಿ ಸ್ಯಾರಿನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊತೀನಿ. ಬ್ಯಾಕ್ ಸೈಡಿಗೆ ತಿರುಗಿಸ್ಕೊತೀನಿ ನೋಡಿ. ಈ ರೀತಿಯಾಗಿ ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು.
ಅದೇ ರೀತಿ ನಾನು 13 ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ನಿಮಗೆ ಇಲ್ಲಿ ಟ್ರಿಬಲ್ ಕ್ರೋಶ ಇಷ್ಟ ಇಲ್ಲ ಅನ್ನೋದಾದರೆ ಡಬಲ್ ಕ್ರೋಶನೇ ಮಾಡ್ಕೋಬೋದು. ಆರ್ಚ್ನ ಸೈಜ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅಷ್ಟೇ. ಅದೇ ರೀತಿ ನಾನು 13 ಟ್ರಿಬಲ್ ಕ್ರೋಶಗಳನ್ನ ಹಾಕ್ಕೊಂಡು ತೋರಿಸ್ತೀನಿ. ನೋಡಿ 13 ಟ್ರಿಬಲ್ ಕ್ರೋಶಗಳಾಗಿದೆ. ಅದಾದಮೇಲೆ ಇಲ್ಲಿ 3 ಚೈನ್ ಇದೆ ಅಲ್ವಾ, ಅಲ್ಲಿ ಒಳಗಡೆಗೆ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ 3 ಚೈನನ್ನು ಹಾಕ್ಕೋಬೇಕು. ಬೇಸ್ ಲೈನ್ 3 ಚೈನ್ ಆದಮೇಲೆ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ, ಫಸ್ಟ್ ಅದ್ರ ಮೇಲೇ ಲಾಕ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ಅದಾದಮೇಲೆ ಬಟ್ಟೆನ ಮತ್ತೆ ಮುಂದಕ್ಕೆ ತಿರುಗಿಸ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ತಿರುಗಿಸ್ಕೋಬೇಕು. ಜಸ್ಟ್ ಒಂದು ಸ್ವಲ್ಪ ಈ ರೀತಿ ತಿರುಗಿಸ್ಕೊಂಡಾದಮೇಲೆ ಈಗ ಮತ್ತೆ ಕ್ರಿಸ್ಟಲ್ಸನ್ನು ಹಾಕ್ಕೋಬೇಕು. ನಾನು ಆವಾಗಲೇ ಹೇಳಿದಾಗೆ ಕ್ರಿಸ್ಟಲ್ ಬೇಡ ಅನ್ನೋದಾದರೆ ನಿಮ್ಗೆ ಇಷ್ಟ ಆಗಿರೋ ಯಾವುದಾದ್ರೂ ಬೀಡನ್ನು ಹಾಕ್ಕೋಬೋದು. ಬೀಡ್ ಲಾಕ್ ಮಾಡಿಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಫಸ್ಟು ಡಬಲ್ ಕ್ರೋಶ ಏನಿದೆ ಅಲ್ವಾ, ಇಲ್ಲಿ ಟ್ರಿಬಲ್ ಕ್ರೋಶ, ಆ ಗ್ಯಾಪಿಗೆ ಈ ರೀತಿಯಾಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ 2 ಚೈನನ್ನು ಹಾಕ್ಕೊಂಡು ಪಿಕಾಟ್ನ ಮಾಡ್ಕೋಬೇಕು. ಅದೇ ರೀತಿ 12 ಟ್ರಿಬಲ್ ಕ್ರೋಶದ ಮೇಲೇನು 12 ಪಿಕಾಟ್ಗಳು ಬರುತ್ತೆ. ಇದೇ ರೀತಿ ನಾನು ಪೂರ್ತಿ ಪಿಕಾಟ್ಗಳನ್ನ ಹಾಕ್ಕೊಂಡು ತೋರಿಸ್ತೀನಿ. ನೋಡಿ ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇನ್ನು ಕೊನೆಯ ಟ್ರಿಬಲ್ ಕ್ರೋಶಕ್ಕೆ ಒಂದು ಡಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಕ್ರೋಶ ಅಷ್ಟೇ ಹಾಕ್ಕೋಬೇಕು, ಇಲ್ಲಿ ಪಿಕಾಟ್ನ ಹಾಕ್ಕೋಬಾರ್ದು. ಅದಾದಮೇಲೆ ಈಗ ನಾವು ಬೀಡನ್ನು ಹಾಕ್ಕೋಬೇಕು. ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಈ ರೀತಿ ಬೀಡನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಇದಾದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಇಲ್ಲೇನು ಕಾಣಿಸ್ತಾ ಇದೆ ನೋಡಿ, ಒಂದು ಸಿಂಗಲ್ ಕ್ರೋಶದ ಬ್ಯಾಕ್ ಸೈಡಿಗೆ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು ಈ ರೀತಿಯಾಗಿ ದಾರನ ಎಳ್ಕೊಂಡು ಬರಬೇಕು. ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಫಸ್ಟ್ 2 ಮತ್ತೆ 2 ಒಂದು ಮಾಡ್ಕೊಳ್ಳೋಣ. ಅದಾದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ನೀಟಾಗಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ 5 ಚೈನ್ಸನ್ನು ಹಾಕ್ಕೋಬೇಕು. ಅದೇ ರೀತಿ ಇವಾಗ ಏನು ನಾವು ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡಿದ್ವಲ್ವ, ಅದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. 5 ಚೈನ್ 3 ಚೈನ್ 3 ಚೈನ್ 6 ಚೈನ್ ಮತ್ತು 3 ಚೈನ್ ಡಿಸೈನ್ ಅಷ್ಟೇ. ಅದೇ ರೀತಿಯಾಗಿ ನಾನು ಇನ್ನೂ ಒಂದು ಆರ್ಚನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ ಆರ್ಚ್. ಅದು ಎಷ್ಟು ನೀಟಾಗಿ ಬರುತ್ತೆ. ಆ ಬೀಡ್ಸು ಅದು ಡಿಸೈನು ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ ಕುಚ್ಚನ್ನು ಕಟ್ಟಿದ ಮೇಲೆ ಈ ರೀತಿಯಾಗಿ ಬಂದಿದೆ. ತುಂಬ ಈಸಿಯಾಗಿರೋವಂಥ ಡಿಸೈನು, ಬ್ರೈಡಲ್ ಡಿಸೈನು. ಇದು ಎಲ್ಲ ರೀತಿಯಾದಂಥ ಸ್ಯಾರೀಸ್ಗೂ ಸಹ ಮ್ಯಾಚ್ ಆಗುತ್ತೆ. ಸೆಲ್ಫ್ ಕಲರಲ್ಲಿರುವಂಥ ಸ್ಯಾರೀಸ್ಗಾಗಿರ್ಬೋದು, ನಾರ್ಮಲ್ ಸ್ಯಾರೀಸ್ಗಾಗಿರ್ಬೋದು, ತುಂಬಾ ನೀಟಾಗಿ ಬರುತ್ತೆ. ಈ ಡಿಸೈನುಗೆ ನಾವು 650ಇಂದ 750ವರೆಗೂ ಚಾರ್ಜಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.